ಇಂದು ದೆಹಲಿಯಲ್ಲಿ ಬಿಜೆಪಿ ರಾಷ್ಟ್ರೀಯ ಕಾರ್ಯಕಾರಿಣಿ ಸಭೆ ನಡೀತಾ ಇದೆ. 400 ಸ್ಥಾನ ಗೆಲ್ಲಲೇಬೇಕು ಅನ್ನುವಂಥ ನಿರ್ಧಾರಕ್ಕೆ ಆಮೇಲೆ ಫರ್ಮಾನು 12,000 ಮಂದಿ ಸದಸ್ಯರ ಕಾರ್ಯಕಾರಿಣಿ ಸಭೆ ಇದರಲ್ಲಿ ಭಾಗಿಯಾಗಿದ್ದಾರೆ. NDA 400 ಗೆಲ್ಲಲೇಬೇಕು ಅಂತ. ಕೆಲವರು ಕೇಳ್ತಾರೆ ಹೆಂಗ್ರಿ ಸಾಧ್ಯ ಅಂತ. ರಾಜ್ಯದಿಂದ 530ಕ್ಕೂ ಹೆಚ್ಚು ಜನ ಪ್ರಮುಖರು ಸಭೆಗೆ ಭಾಗಿ. 12,000 ಮಂದಿ ನೋಡಿ ಕಾರ್ಯಕಾರಿಣಿ ಇದು. ಒಟ್ಟು 12,000. ರಾಜ್ಯದಿಂದಲೇ 530ಕ್ಕೂ ಹೆಚ್ಚು ಜನ ಪ್ರಮುಖರು ಸಭೆಗೆ ಭಾಗಿಯಾಗಿದ್ದಾರೆ. ಕರ್ನಾಟಕ, ತಮಿಳುನಾಡು, ಕೇರಳ, ತೆಲಂಗಾಣ, ಆಂಧ್ರ ಪ್ರದೇಶವನ್ನು ಟಾರ್ಗೆಟ್ ಮಾಡಿರುವಂಥ ಬಿಜೆಪಿ. ಓಕೆ, ಬಿಜೆಪಿ ದಕ್ಷಿಣ ಮಿಷನ್ ಟಾರ್ಗೆಟ್ 400 ಸ್ಥಾನ ಗೆಲ್ಲಲು ಕೇಸರಿ ಪಾಳೆಯ ತಯಾರಿಯನ್ನು ಮಾಡ್ತಾ ಇದೆಯಂತೆ. ಅನೇಕ ನಾಯಕರುಗಳನ್ನು ಸೆಳೆಯುತ್ತಾ ಇದ್ದಾರೆ. ಬೇರೆ ಬೇರೆ ಆ್ಯಕ್ಷನ್ನು. ಲೋಕಸಮರ ಗೆಲ್ಲಲು ಬಿಜೆಪಿ ನಾಯಕ. ನಿಮಗೆ ಗೊತ್ತಿರಲಿ, ದಕ್ಷಿಣಕ್ಕೆ ಅನೇಕ ಬಾರಿ ನರೇಂದ್ರ ಮೋದಿಯವರು ಬಂದು ಹೋದರು. ಕಳೆದ ಬಾರಿ 29 ಸ್ಥಾನಗಳು, ಅಂದರೆ 130 ಟಾರ್ಗೆಟ್. ಟೋಟಲ್ ಇರುವಂಥ ಸ್ಥಾನಗಳು 130 ದಕ್ಷಿಣ ರಾಜ್ಯಗಳು, ಅಂದರೆ ತಮಿಳುನಾಡು, ಕೇರಳ, ಕರ್ನಾಟಕ, ಆಂಧ್ರ ಪ್ರದೇಶ, ತೆಲಂಗಾಣ ವಗೇರೆ ವಗೇರೆ. ಕಳೆದ ಬಾರಿ ಗೆದ್ದಿದೆ 29. ಈ ಬಾರಿ 50 ಚಾನ್ಸ್ ಇದೆಯಾ? ಈ ಎಲ್ಲ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಈ ಬಾರಿ ತಮಿಳುನಾಡಿನಲ್ಲಿ ಕೆಲವು ಸ್ಥಾನಗಳ ಬಗ್ಗೆ ಒಂದು ಹೋಪ್ಸ್ ಇದೆಯಂತೆ. ಯಾಕೆಂತಂದರೆ ಆಲ್ರೆಡಿ ಅಲ್ಲಿ ಒಂದು 15 ಮಾಜಿ ಶಾಸಕರುಗಳು ಈಗಾಗಲೇ BJP ಸೇರಿದ್ದಾರೆ. ಆಮೇಲೆ ಸಮರೋಪಾದಿಯಲ್ಲಿ ಅಣ್ಣಾಮಲೈ ಕೂಡ ತಮಿಳುನಾಡು BJP ಅಧ್ಯಕ್ಷರು ಸಮರೋಪಾದಿಯಲ್ಲಿ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅಣ್ಣಾ DMK ಬಹುತೇಕರು BJP ಜೊತೆ ಸಖ್ಯವನ್ನು ಹೊಂದ್ತಾ ಇದ್ದಾರೆ. 50 ಸ್ಥಾನಗಳನ್ನು ಗೆಲ್ಲಲೇಬೇಕು. 60 ಸ್ಥಾನ ಒಂದು ರೀತಿಯಲ್ಲಿ ಅವರು ಟಾರ್ಗೆಟ್ ಮಾಡಿದ್ದಾರೆ. ಅದಾದ ನಂತರ 50 ಸ್ಥಾನಗಳನ್ನು 130ರ ಪೈಕಿ ಗೆಲ್ಲಲೇಬೇಕು. ಕಳೆದ ಬಾರಿ 130 ಸ್ಥಾನಗಳ ಪೈಕಿ BJP 29 ಹಾಗೂ ಕಾಂಗ್ರೆಸ್ ಟೋಟಲ್ 28 ಸ್ಥಾನಗಳನ್ನು ಗೆದ್ದುಕೊಂಡಿತ್ತು. ಉಳಿದದ್ದೆಲ್ಲ ಅಣ್ಣಾ DMK, DMK, LDF ವಗೇರೆ ವಗೇರೆ. ರೈಟ್, ನೀವು ಹೇಳಿದಾಗೆ ಒಂದು ಮ್ಯಾಸಿವ್ ಎಲೆಕ್ಷನ್ ಮಷಿನರಿ ಇಟ್ಕೊಂಡಿದೆ ಬಿಜೆಪಿ. ಯಾವ ರೀತಿ ಅನ್ನೋದನ್ನ ನೋಡಿದ್ವಿ. ಎಲೆಕ್ಷನ್ ನೆರೆಟಿವ್ಸ್ ಇಲ್ಲಿಂದ ಇವತ್ತೇನು ಕಾರ್ಯಕಾರಿಣಿ ನಡೀತಾ ಇದೆಯಲ್ಲ ಅಲ್ಲಿಂದ ಎಲೆಕ್ಷನ್ ನೆರೆಟಿವ್ ಸೆಟ್ ಆಗತ್ತೆ. ನಾಡಿದ್ದು ಆಚೆ ನಾಡಿದ ನಂತರ ನಮಗೆ ಆಲ್ಮೋಸ್ಟ್ ಒಂದು ಚಿತ್ರಣ ಸಿಗಕ್ಕೆ ಶುರುವಾಗುತ್ತೆ. ಏನಿರುತ್ತೆ ಎಲೆಕ್ಷನ್ ನೆರೆಟಿವ್ಸ್ ಬಿಜೆಪಿ ಕಡೆಯಿಂದ ಅಂತ ಅನ್ನುವಂಥದ್ದು. ಇನ್ನಷ್ಟು ಅದಕ್ಕೆ ಕಾರಣವಾಗಿ ಕಳೆದ ಬಾರಿ 25 ಗೆದ್ದಂತ ಕರ್ನಾಟಕದಲ್ಲಿ 28ಕ್ಕೆ 28 ಗೆಲ್ಲಬೇಕು ಅಂತಂದ್ರೆ ಇಲ್ಲೊಂದು ಪ್ಲಾನ್ ಆಫ್ ಆಕ್ಷನ್ ಮಾಡ್ತಾ ಇದ್ದಾರೆ. BL ಸಂತೋಷ್ ಮತ್ತು ಯಡಿಯೂರಪ್ಪ ಅವರ ನಡುವೆ ಯಾವುದೇ ಗುದ್ದಾಟಗಳಿದ್ರೆ ಅದನ್ನು ಸರಿ ಮಾಡೋದಕ್ಕೆ ಒಂದು ಪ್ಲಾನ್ ಆಗಿದೆಯಂತೆ. ಹಾಗಾಗಿ BL ಸಂತೋಷ್ ಮತ್ತು ಯಡಿಯೂರಪ್ಪನವರು ಒಂದು ವೇಳೆ ಒಂದೇ ಬಂಡಿಯಲ್ಲಿ ಹೋದರೆ 28ಕ್ಕೆ 28 ಅಂತ ಪ್ಲಾನು. ಇದು 130ರಲ್ಲಿ 50 ಅಂತ ಹೇಳಿದ್ನಲ್ಲ, ಅದರ ಒಂದು ಭಾಗ. ಅದರ ಚುನಾವಣೆಯ ಹೊಸ್ತಿಲಲ್ಲಿ, ಲೋಕಸಭಾ ಚುನಾವಣೆಯ ಹೊಸ್ತಿಲಲ್ಲಿ ಮತ್ತೊಮ್ಮೆ ಮೈತ್ರಿಯ ಮಾತು ಎಲ್ಲ ಕಡೆ ಕೇಳಿ ಬರ್ತಾ ಇದೆ ಅಂತ. ರಾಜಕಾರಣಕ್ಕೆ ಬೇಕು ಅಂತಂದ್ರೆ ಶತ್ರುತ್ವನೂ ಆಗುತ್ತೆ, ಮಿತ್ರತ್ವನೂ ಆಗುತ್ತೆ, ಯಾವ್ದು ಬೇಕಾದ್ರೂ ಆಗತ್ತೆ ಅಂತ. ಸೊ ಈಗ ಕರ್ನಾಟಕದಲ್ಲಿ 2 ಬಹುದೊಡ್ಡ ಹೆಸರುಗಳು BL ಸಂತೋಷ್ ಅವರು ಮತ್ತು BS ಯಡಿಯೂರಪ್ಪ ಅವರು ಭೇಟಿ ಆಗಿದ್ದಾರೆ ಅನ್ನುವಂಥ ಸುದ್ದಿ ಇದೆ. ಒಂದು ರೀತಿಯಲ್ಲಿ ಸಂಧಾನ ಮಾಡಿಸಿದ್ದಾರೆ ಅಮಿತ್ ಶಾ ಅಂತ ಅಂದ್ಬಿಟ್ಟು. ಸಂಧಾನ ಸೂತ್ರ ಮಾಡಬೇಕು BJP ಚಾಣಕ್ಯ ಅಮಿತ್ ಶಾ ಅವರಿಂದ ಸಂಧಾನ ಸೂತ್ರ. ಯಾಕೆ ಅಂತಂದ್ರೆ BL ಸಂತೋಷ್ ಮತ್ತು ಯಡಿಯೂರಪ್ಪನವರು ಒಟ್ಟಾಗಿ ಬಿಟ್ಟರೆ ಅದರ ಓಘವೇ ಬೇರೆ ಆಗಿರುತ್ತೆ ಅಂತೇಳಿ. ಆಮೇಲೆ BL ಸಂತೋಷ್ ಒಂದು ಮಾತನ್ನು ನಾನು ಅನೇಕ ಬಾರಿ ಹೇಳಿದೆ. ಒಂದು ಮಾತನ್ನು 75ನೇ ವರ್ಷದ ಯಡಿಯೂರಪ್ಪನವರ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳ್ತಾ ಇದ್ರು. ನೋಡಿ, BJP ಸಂಘಟನೆ ತಮಿಳುನಾಡಿನಲ್ಲಿದೆ, ಕೇರಳದಲ್ಲಿದೆ, ಆಂಧ್ರದಲ್ಲಿದೆ, ಕರ್ನಾಟಕದಲ್ಲಿದೆ, ತೆಲಂಗಾಣದಲ್ಲಿದೆ. ಆದರೆ ಅಲ್ಲೆಲ್ಲೂ ಕೂಡ BJP ಅಧಿಕಾರಕ್ಕೆ ಬಂದಿಲ್ಲ. ಯಾಕೆ ಅಂತಂದರೆ ಅಲ್ಲಿ ಸಂಘಟನೆ ಇರ್ಬೋದು, ಆದರೆ ಯಡಿಯೂರಪ್ಪ ಇಲ್ಲ ಅಂಥೇಳಿ. ಸೊ ಹಾಗಾಗಿ ಪಕ್ಷಕ್ಕಾಗಿ ಕಳೆದ ಬಾರಿ 25 ಸ್ಥಾನಗಳನ್ನು ಗೆಲ್ಲಿಸುವಲ್ಲಿ ಪ್ರಮುಖ ಪಾತ್ರ BL ಸಂತೋಷ್ ಅವರದ್ದು ಕೂಡ ಇತ್ತು. ಇದು ಒಂದು ರೀತಿಯಲ್ಲಿ ನಿಜವಾದ ಜೋಡೆತ್ತಿ ಇವರಿಬ್ಬರು. ಓಕೆ, ನೀವೀಗ ರಿಪಬ್ಲಿಕ್ ಕನ್ನಡದಲ್ಲಿ ನೋಡ್ತಾ ಇದ್ದೀರಾ.
ಯಾರಿಗೂ ಕೂಡ ರಾಜಕೀಯದಲ್ಲಿ ಶತ್ರುತ್ವ ಆಗ್ಲಿ ಮಿತ್ರತ್ವ ಆಗ್ಲಿ ಲಾಂಗ್ ರನ್ ಅಲ್ಲಿ ಅದು ಯಾವುದು ಮ್ಯಾಟರ್ ಆಗೋದಿಲ್ಲ. ಲೋಕಸಭಾ ಎಲೆಕ್ಷನ್ ಗೆಲ್ಬೇಕು ಅನ್ನೋದು ಏಮು ಮಾಡೇ ಮಾಡ್ತೀವಿ ಅಂತ ಕೈ ಜೋಡಿಸ್ತಾರೆ. ದೇವೇಗೌಡರು ಹೋಗಿಲ್ವಾ ಬಿಜೆಪಿ ಜೊತೆ? ಎಕ್ಸಾಕ್ಟ್ಲಿ ಬಹುಶಃ ನಮ್ಗದೊಂದು ಸುದ್ದಿ ಅಂತ ಅನ್ನಿಸ್ಬೋದು. ಆದ್ರೆ ರಾಜಕಾರಣಿಗಳಿಗೆ ಇದು ಬಹಳ ಸಹಜವಾದ